Today we are at the Oral State University with the Karnataka student. We can discuss all the things about how's the university, how's the language here, and how's the climate, how's the food condition. Everything we will discuss today in this video. Yes, Viresh, let's introduce yourself. ನನ್ನ ಹೆಸರು ವೀರೇಶ್ ಮುದೇನಗುಡಿ. ನಾನು ಕರ್ನಾಟಕ ರಾಜ್ಯದಿಂದ ಬಂದಿದ್ದೀನಿ, ಕೊಪ್ಪಳ ಡಿಸ್ಟಿಕ್ಕು. ಆಮೇಲೆ ನಾನು ಅಡ್ಮಿಷನ್ ತೊಗೊಂಡಿರೋದು ಓರಲ್ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ, ಓರಲ್ ಸಿಟಿಯಲ್ಲಿ. How was your experience while taking the admission in Oral State University? ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ನಿಮ್ದು? ನಾವು ಫಸ್ಟ್ ಅಡ್ಮಿಷನ್ ತಗೋಬೇಕಾದ್ರೆ ನಮಗೆ ನಮ್ಮ ಸರ್ ಎಲ್ಲ ಹೆಲ್ಪ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ನಮಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇದ್ದಿದ್ದಿಲ್ಲ. MBBS ಅಲ್ಲಿ ಯಾರು ಕಡಿಮೆ ತೊಗೊಂಡಿದ್ದಾರೆ ಅವ್ರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಇಲ್ಲಿ ನಮಗೆ ಅಡ್ಮಿಷನ್ ಸಿಗುತ್ತೆ. ನಮಗೆ ಓಂ ಪ್ರಕಾಶ್ ಸರ್ ಅಂತ ಇವರು ನಮ್ಮ ಕನ್ಸಲ್ಟೆನ್ಸಿ, ಇವ್ರದ್ದು ಮೇನ್ ಆಫೀಸ್ ಬಂದ್ಬಿಟ್ಟು ಗುಲ್ಬರ್ಗಾದಲ್ಲಿದೆ. ನಮಗೆ ಫಸ್ಟ್ ಆಫ್ ಆಲ್ ನಾವು ಕಾಂಟ್ಯಾಕ್ಟ್ ಮಾಡಿದ್ದು ಆನ್ಲೈನಲ್ಲಿ. ಆಮೇಲೆ ಇವ್ರದೇ ಆದಂತಹ ಒಂದು ಗುಲ್ಬರ್ಗಾದಲ್ಲಿ ಆಫೀಸ್ ಇದೆ. ನಾವು ಆಫೀಸಿಗೆ ಹೋಗಿದ್ವಿ. ಆಫೀಸಿಗೆ ಹೋಗಿ ಫೇಸ್ ಟು ಫೇಸ್ ಎಲ್ಲ ಮಾತಾಡಿ, ಅದಾದ್ಮೇಲೆ ನಮ್ದೆಲ್ಲ ಫೀಸ್ ಸ್ಟ್ರಕ್ಚರ್ ತಿಳ್ಕೊಂಡು ನಮ್ದೆಲ್ಲ ಡಾಕ್ಯುಮೆಂಟೇಶನ್ ಮಾಡಿಸಿದೀವಿ. ಮತ್ತೆ ಆ ಡಾಕ್ಯುಮೆಂಟೇಶನ್ ಎಲ್ಲ ಆಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಸರ್ ಎಲ್ಲ ಕರೆಕ್ಟಾಗಿ ನಮಗೆಲ್ಲ ಪ್ರಾಪರ್ ವೇದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಅಂದ್ರೆ ಯಾವ ತರಹ ನಾವಿಲ್ಲಿ ಡಾಕ್ಯುಮೆಂಟೇಶನ್ ಮಾಡಿಸ್ಬೇಕು, ಯಾವ ತರ ನಮ್ದು ರಿಜಿಸ್ಟ್ರೇಷನ್, ಅಂದ್ರೆ ನಮ್ದು ಫಸ್ಟ್ ಸ್ಟೇಜ್ ಅಂತ ಹಿಡಿದು ಲಾಸ್ಟ್ ಸ್ಟೇಜ್ ವರೆಗೂ ನಮ್ ಸರ್ ಎಲ್ಲ ನೋಡ್ಕೊಂತಾರೆ. ಆಮೇಲೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇರುತ್ತೆ, ಅದಾದ್ಮೇಲೆ ವೀಸಾ ಪಾಸ್ಪೋರ್ಟ್ ಅಂತ ಇರುತ್ತೆ, ಅದಾದ ತಕ್ಷಣ ನಮ್ದು ಫೀಸ್ ಸ್ಟ್ರಕ್ಚರ್ ಅಂತ ಇರುತ್ತೆ. ಇದೆಲ್ಲ ಪ್ರೊಸೆಸ್ ಒನ್ ಬೈ ಒನ್ ನಮ್ ಕಡೆಯಿಂದ ಎಲ್ಲ ಪ್ರೊಸೀಜರ್ ಕೂಡ ನಮ್ ಸರೇ ಮಾಡ್ಕೊಡ್ತಾರೆ. ನಮ್ದೇನು ಯಾವ್ದೇ ತರ ಆದಾತು ನಮ್ದೇನು ಕೆಲಸ ಇರಲ್ಲ, ಎಲ್ಲ ನಮ್ ಸರೇ ಮಾಡ್ಕೊಡ್ತಾರೆ. ಆಮೇಲೆ ಯೂನಿವರ್ಸಿಟಿಯಲ್ಲಿ ಲ್ಯಾಂಗ್ವೇಜ್ ಯಾವ್ದು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಟೀಚ್ ಮಾಡ್ತಾರ? ಅಂಡ್ ಹೌ ಇಸ್ ದ ಫುಡ್? ಇಂಡಿಯನ್ ಫುಡ್ ಸಿಗುತ್ತಾ? ಲೈಕ್ ಯಾಕಂದ್ರೆ ಬರೋ ಸ್ಟೂಡೆಂಟ್ಸ್ಗೆಲ್ಲ ಅದೊಂದು ಡೌಟ್ ಇರುತ್ತೆ, ಇಂಡಿಯನ್ ಫುಡ್ ಸಿಗುತ್ತಾ ಇಲ್ಲ ಅನ್ನೋದ. ಟೆಲ್ ಯುವರ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಆಫ್ ಆಲ್ ನನಗೆ ಒಂದು ಖುಷಿ ಅಂತ ಹೇಳ್ತೀನಿ, ನಮ್ಗಿಲ್ಲಿ ಯಾವುದೇ ತರಹದ ಯಾವುದೇ ತೊಂದರೆನೂ ಕೂಡ ಇಲ್ಲ. ಇಲ್ಲಿ ಫಸ್ಟ್ ಆಫ್ ಆಲ್ ನಮ್ದು ಓರಲ್ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ನಮ್ಗೆಲ್ಲಾ ಇಂಗ್ಲಿಷ್ ನಲ್ಲೇ ಟೀಚ್ ಮಾಡ್ತಾರೆ. ಯಾವ್ದೇ ಕೂಡ ಅಂದ್ರೆ ನಮ್ಗೆ ಸಬ್ಜೆಕ್ಟ್ ರಷ್ಯನ್ ಲ್ಯಾಂಗ್ವೇಜ್ ಇರುತ್ತೆ, ಲ್ಯಾಟಿನ್ ಅಂತ ಇರುತ್ತೆ. ಅಂದ್ರೆ ಲ್ಯಾಟಿನ್ ಎದಕ್ಕೆ ಇರುತ್ತೆ ಅಂದ್ರೆ ನಮ್ಗೆ ಏನೋ ಟೈಮಿಗೆ ಹೆಲ್ಪ್ ಆಗ್ಲಿ ಅಂತ ನಮ್ಗೆ ಲ್ಯಾಟಿನ್ ಕ್ಲಾಸ್ ತಗೊಂತಾರೆ. ಆಮೇಲೆ ರಷ್ಯನ್ ಅಂದ್ರೆ ನಮ್ಗೆ ಡೈಲಿ ನಮ್ಗೆ ಇಲ್ಲಿ ಓಡಾಡ್ಲಿಕ್ಕೆ ಆತು, ಬಟ್ ನಮ್ದು ಹೋಗೋಕೆ ಬರೋಕೆ ಎಲ್ಲದಕ್ಕೂ ಸ್ವಲ್ಪ ರಷ್ಯನ್ ಕ್ಲಾಸ್ ಕೂಡ ಇರುತ್ತೆ. ಎನಾಟಮಿ ಅಂತೂ ಫುಲ್ ನಮ್ಗೆಲ್ಲ ಇಂಗ್ಲಿಷ್ ನಲ್ಲೇ ಹೇಳ್ತಾರೆ. ಅದಾದ್ಮೇಲೆ ನಮ್ಗೆ ಮ್ಯಾಥ್ಸ್ ಕ್ಲಾಸ್ ಅಂತ ಇರುತ್ತೆ, ಎಲ್ಲ ಕೂಡ ಇಂಗ್ಲಿಷ್ ಅಲ್ಲೇ ಹೇಳ್ತಾರೆ. ಆಮೇಲೆ ಇನ್ನು ಹಾಸ್ಟೆಲ್ ಅಂತ ಬಂದ್ರೆ ಯಾವುದೇ ಕೂಡ ಸಮಸ್ಯೆ ಇಲ್ಲ, ಎಲ್ಲ ಇಂಡಿಯನ್ ಹಾಸ್ಟೆಲ್, ಯಾವುದೇ ರಷ್ಯನ್ಸ್ ಕೂಡ ಇರಲ್ಲ. ನಮ್ ಜೊತೆ ಎಲ್ಲ ಇಂಡಿಯನ್ಸ್ ಇರ್ತಾರೆ, ನಮ್ ಜೊತೆನೆ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದವರು ಇದ್ದಾರೆ. ಆಮೇಲೆ ನಮ್ಮ ಹಾಸ್ಟೆಲ್ ಅಲ್ಲಿ ಊಟ ಬಂದ್ಬಿಟ್ಟು ಎಲ್ಲ ಇಂಡಿಯಾದೇ. ಆಮೇಲೆ ಅಡಿಗೆ ಮಾಡೋರು ಕೂಡ ಇಂಡಿಯಾದವರೇ ಇದ್ದಾರೆ. ಆಮೇಲೆ ನಮಗೆ 3 ಹೊತ್ತು ಕೂಡ ಇಂಡಿಯಾದ್ದೇ ಊಟ ಸಿಗುತ್ತೆ. ಬಂದ್ಮೇಲೆ ನಿನಗೆಲ್ಲ ಅಡ್ಮಿಷನ್ಸ್ ಲೈಕ್ ಎಲ್ಲ ಆದ್ಮೇಲೆ ಲೈಕ್ ನೀನ್ ಏರ್ಪೋರ್ಟ್ ಅಲ್ಲಿ ಪಿಕ್ ಮಾಡಕ್ ನಾವು ಬಂದಿದ್ವಿ. ಅದಾದ್ಮೇಲೆ ನಿನಗ ಸಿಮ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಎಲ್ಲ ನಮ್ ಕಡೆಯಿಂದ ಮಾಡಿಸ್ಕೊಟ್ಟಿದಾರಲ್ಲ, ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ? ಎಲ್ಲ ಬ್ಯಾಂಕ್ ಎಕ್ಸ್ಚೇಂಜ್ ನಾವು ಫಸ್ಟ್ ಆಫ್ ಆಲ್ ಫಸ್ಟ್ ಬೆಂಗಳೂರಿಂತ್ರ ನಾವು ಅಲ್ಲಿ ಬಿಡ್ತೀವಿ. ಬೆಂಗಳೂರಿಂತ್ರ ನಮ್ಗೆ 2 ಪ್ಲೇನ್ ಇರುತ್ತೆ. ಅಂದ್ರೆ ಡಿಪೆಂಡ್ ಅಪಾನ್ ನಮ್ದು ಏರ್ಲೈನ್ ಮೇಲೆ ಇರುತ್ತೆ. ನಾವು ಅಂದ್ರೆ ಯಾವ್ದೇ ಏರ್ಲೈನ್ ಇದ್ರು ಕೂಡ ನಾವು ಒಂದ್ ಪ್ಲೇನ್ ಅನ್ನ ಚೇಂಜ್ ಮಾಡಕ್ಕಾಗುತ್ತೆ. ಚೇಂಜ್ ಮಾಡ್ಬಿಟ್ಟು ಡೈರೆಕ್ಟ್ ಮಾಸ್ಕೋ, ನಾವು ಇನ್ನು ಮಾಸ್ಕೋ ಬರೋಕ್ಕಿಂತ ಮುಂಚೆನೆ ನಮ್ ಸರ್ ಆಲ್ರೆಡಿ ಮಾಸ್ಕೋದಲ್ಲಿ ಇರ್ತಾರೆ, ಅವ್ರು ಆಲ್ರೆಡಿ ರೀಚ್ ಆಗಿರ್ತಾರೆ. ನಾವು ಬಂದ ತಕ್ಷಣ ನಮ್ಮನ್ನ ಟೇಕಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹಾಸ್ಟೆಲಿಗೆ ಕರ್ಕೊಂಡ್ ಬರ್ತಾರೆ. ಹಾಸ್ಟೆಲಿಗೆ ಕರ್ಕೊಂಡ್ ಬಂದ ತಕ್ಷಣ ನಮ್ಗೆ ಬೆಡ್, ಆಮೇಲೆ ಬೆಡ್ ಶೀಟು, ಆಮೇಲೆ ಪಿಲ್ಲು ಎಲ್ಲ ಕೊಡ್ತಾರೆ. ಆಮೇಲೆ ರೂಮ್ ಕೊಡ್ತಾರೆ. ರೂಮ್ ಕೊಟ್ಟ ತಕ್ಷಣ ನೆಕ್ಸ್ಟ್ ನಮ್ಗೆ ಇನ್ನ ಇಲ್ಲಿ ಯಾವ ತರ ಸಿಮ್ಮು, ಆಮೇಲೆ ಬ್ಯಾಂಕ್ ಅಕೌಂಟ್ ಆಯ್ತು, ಇಲ್ಲಿ ಮನಿ ಎಕ್ಸ್ಚೇಂಜ್ ಆಯ್ತು, ಎಲ್ಲ ಕೂಡ ನಮ್ ಸರ್ ಕೂಡ ಬಂದ ತಕ್ಷಣ ಮರ್ದಿನೇ ಅಂದ್ರೆ ನೆಕ್ಸ್ಟ್ ಡೇನೆ ಮಾಡ್ಕೊಡ್ತಾರೆ. ಯಾವುದೇ ಕೂಡ ಪ್ರಾಬ್ಲಮ್ ಇರಲ್ಲ. ಆಮೇಲೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅಲ್ಲಿ ನಮ್ ಜೊತೆ ಕರ್ನಾಟಕದ ಸೀನಿಯರ್ಸ್ ಕೂಡ ಇರ್ತಾರೆ. ಆಮೇಲೆ ನಮ್ಕಿನ ದೊಡ್ಡವ್ರ ಅಣ್ಣರು 3rd ಸೆಮ್ 4th ಸೆಮ್ ಅಣ್ಣರು ಇರ್ತಾರೆ. ಯಾವ್ದೇ ನಿಮ್ಗೆ ಏನೇ ಸಮಸ್ಯೆ ಇದ್ರು ನಮ್ಗೆ ಜಲ್ದಿ ಸೊಲ್ಯೂಷನ್ ಅವರೇ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಅವರ್ ಕನ್ಸಲ್ಟೆನ್ಸಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಓಕೆ.